ತೈಲ ಬಿಕ್ಕಟ್ಟು ಇಡೀ ವರ್ಷ ಕಾದಿದ್ಯಂತೆ ಆಪತ್ತು. ಸದ್ಯಕ್ಕೆ ಬಗೆಹರಿಯೋದಿಲ್ಲ ತೈಲ ಸಂಕಷ್ಟ. ಮಿತವ್ಯಯ ಪಾಲಿಸದಿದ್ರೆ ಕಾದಿದೆ ಗಂಡಾಂತರ. ಇಡೀ ವರ್ಷ ತೈಲ ಸಮಸ್ಯೆ. ಕ್ರೆಡಿಟ್ ರೇಟಿಂಗ್ ಸಂಸ್ಥೆ ಮೂಡೀಸ್ ಭವಿಷ್ಯ ನುಡಿತಾ ಇದೆ. ಸದ್ಯಕ್ಕೆ ಕೊಲ್ಲಿ ಯುದ್ಧ ಮುಗಿಯೋ ಯಾವ ಲಕ್ಷಣವೂ ಇಲ್ಲ. ಬಿಕ್ಕಟ್ಟು ಮುಗಿದ್ರೂ ಹಿಂದಿನ ಸ್ಥಿತಿಯ ತೈಲ ಪೂರೈಕೆ ಅನುಮಾನ. ಭಾರತ ಹೆಚ್ಚು ಅಪಾಯಕ್ಕೆ ಒಳಗಾಗೋ ದೇಶಗಳಲ್ಲಿ ಭಾರತನೂ ಒಂದು. ಕಚ್ಚಾ ತೈಲ ಆಮದುಗಳಲ್ಲಿ 46% ತೈಲ ಮಧ್ಯಪ್ರಾಚ್ಯದಿಂದ ಬರುತ್ತೆ. ಕರೆನ್ಸಿ ಅಪಮೌಲ್ಯವು ಭಾರತದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಮೂಡೀಸ್ ಹೇಳ್ತಾ ಇದೆ. ಸದ್ಯಕ್ಕೆ ಯುದ್ಧ ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇನ್ನು 1 ವರ್ಷದವರೆಗೆ ತೈಲ ಸಂಕಷ್ಟ ತಪ್ಪಲ್ಲ ಅಂತಿದೆ ಮೂಡೀಸ್. ಕ್ರೆಡಿಟ್ ರೇಟಿಂಗ್ ಸಂಸ್ಥೆಯ ವರದಿಯ ಪ್ರಕಾರ ಇಡೀ ವರ್ಷ ತೈಲ ಬಿಕ್ಕಟ್ಟು ಇದ್ದೇ ಇರುತ್ತೆ. ಅತಿ ಹೆಚ್ಚು ತೈಲ ಬಿಕ್ಕಟ್ಟಿನಿಂದ ಇಫೆಕ್ಟ್ ಆಗೋ ದೇಶಗಳಲ್ಲಿ ಭಾರತನೂ ಒಂದು. ಪೆಟ್ರೋಲ್ ಬಂಕ್ ಮಾಲೀಕರ ಸಂಘದ ಅಧ್ಯಕ್ಷ ಬಾಲಾಜಿರಾವ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಾಲಾಜಿರಾವ್ ಅವರೇ, ಈಗಾಗಲೇ ಮೂಡೀಸ್ ಸಂಸ್ಥೆ ಏನು ವರದಿ ಕೊಟ್ಟಿದ್ಯೋ ಆ ವರದಿ ನೀವು ನೋಡಿದಿರಿ ಅನ್ಕೊಂಡಿದ್ದೀನಿ. ಇಡೀ ವರ್ಷ ಈ ತೈಲ ಬಿಕ್ಕಟ್ಟೇನು ಕಡಿಮೆ ಆಗೋದಿಲ್ಲ. ಯುದ್ಧ ನಿಂತರೂ ಕೂಡ ಬ್ಯಾರಲ್ ಬೆಲೆ ಏನು ಈಗ ಏರಿಕೆ ಆಗಿದೆ ಅದು ಇಳಿಯೋದಿಲ್ಲ. 90-100ರಲ್ಲೇ ಇರುತ್ತೆ. 90ರಿಂದ 110 ಒಳಗಡೆನೆ ಇರುತ್ತೆ ಅಂತ ಎಲ್ಲೋ ಸಾರ್ವಜನಿಕರಿಗೆ ಏನ್ ಅನಿಸ್ತಾ ಇದೆ, ಮುಂದೆ ಏನು ಕಾದಿದೆಯೋ ಅನ್ನೋ ಟೆನ್ಷನ್. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಈ ಯುದ್ಧ ವಾತಾವರಣದಲ್ಲಿ, ಈ ಕ್ಲಿಷ್ಟ ಸಮಯದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು, ಮಾನ್ಯ ಪ್ರಧಾನಮಂತ್ರಿಗಳು ಒಂದು ಕರೆ ಕೊಟ್ಟಿದ್ರು ನಮ್ಮೆಲ್ಲರಿಗೂ. ಈಗ ಪೆಟ್ರೋಲು ಡೀಸೆಲ್ ಸ್ವಲ್ಪ ಉಳಿತಾಯ ಮಾಡ್ಕೊಂಡು ಸ್ವಲ್ಪ ಯೂಸ್ ಮಾಡ್ಬೇಕು. ಅನ್ನೆಸೆಸರಿ ವಿ ಶುಡ್ ನಾಟ್ ಯೂಸ್ ಅಂತ. ಅದರಿಂದ ನಾವೆಲ್ಲರೂ ಅವ್ರ ಕರೆಗೆ ಬದ್ಧ ಆಗಿ ಸ್ವಲ್ಪ ಲಿಮಿಟೇಷನ್ಸ್ ಅಲ್ಲಿ ಯೂಸ್ ಮಾಡಿದರೆ ಸ್ವಲ್ಪ ಪ್ರಾಬ್ಲಮ್ ಕಡಿಮೆ ಆಗ್ಬೋದು ಅಂತ ಅನಿಸ್ತಾ ಇದೆ ಮೇಡಮ್. ನನಗೆ ಸಪ್ಲೈ ಹೇಗಿದೆ? ಸಪ್ಲೈಸ್ ಫಸ್ಟ್ ಕ್ಲಾಸ್ ಆಗಿದೆ. 1-2 ಬಂಕು ಅಲ್ಲಿ ಇಲ್ಲಿನೂ ಡ್ರೈ ಆಗ್ತಾ ಇದೆ, ಸ್ವಲ್ಪ ಫೈನಾನ್ಷಿಯಲ್ ಕನ್ಸ್ಟ್ರೇಂಟ್ಸ್ ಇಂದ. ಅದು ಬಿಟ್ಟು ನಮಗೇನೋ ಸಪ್ಲೈಸ್ ಪರವಾಗಿಲ್ಲ ಮೇಡಮ್, ನಾಟ್ ಬ್ಯಾಡ್. ಸಾರ್ವಜನಿಕರಿಗಿಂತ ಬಂಕ್ ಮಾಲೀಕರು ಮತ್ತೆ ಆ ಫೀಲ್ಡ್ ಅಲ್ಲಿ ಕೆಲಸ ಮಾಡೋರಿಗೆ ರಿಯಾಲಿಟಿ ಗೊತ್ತಿರುತ್ತೆ. ಸೊ ಪ್ರೆಸೆಂಟ್ ರಿಯಾಲಿಟಿ ಏನ್ ಹೇಳ್ತಾ ಇದೆ ಅಂದ್ರೆ, ದೇಶದ ಸದ್ಯದ ಪರಿಸ್ಥಿತಿಯಲ್ಲಿ ಪೂರೈಕೆ ಪ್ರಮಾಣ ಹೆಂಗ್ ಬರ್ತಾ ಇದೆ, ನಾರ್ಮಲ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ಪೂರೈಕೆ ಬಗ್ಗೆ ನಿಮ್ಗೆ ಏನಾದ್ರೂ ಇನ್ಫಾರ್ಮೇಶನ್ಸ್ ಬರ್ತಾ ಇದೆಯಾ? ಮುಂದಿನ ದಿನಗಳಲ್ಲಿ ಒಂಚೂರು ಸ್ಟ್ರಕ್ ಆಗಬಹುದು ಅಂತಾನೋ, ಅಥವಾ ಮುಂದಿನ ದಿನಗಳಲ್ಲಿ ಒಂಚೂರು ಸಮಸ್ಯೆ ಆಗಬಹುದು ಅಂತಾನೋ? ಇಲ್ಲ ಮೇಡಮ್, ಅಂತದೇನು ಇನ್ನೂ ಬಂದಿಲ್ಲ. ನಮ್ಗೇನೋ ನಾವು ಏನು ಇಂಡೆಂಟ್ ಆಗ್ತೀವೋ ನಮ್ಮ ಇಂಡೆಂಟ್ ಪೂರಕವಾಗಿ ನಮಗೆ ಪ್ರಾಡಕ್ಟ್ ಬರ್ತಾ ಇದೆ ಮೇಡಮ್. ಅಂತ ಏನು ತೊಂದರೆ ಕಾಣಿಸ್ಕೊಂತ ಇಲ್ಲ. ಕೆಲವು ಕಡೆ ಜನ ಪ್ಯಾನಿಕ್ ಬೈಯಿಂಗ್ ನಡೀತಾ ಇದೆ, ಕೆಲವು ಔಟ್ಸೈಡ್ ಆಫ್ ಬ್ಯಾಂಗ್ಳೂರ್ ಆರ್ ಸಮ್ವೇರ್ ಎಲ್ಸ್. ಅಷ್ಟು ಬಿಟ್ಟು ಅಂತದೇನು ಪ್ರಾಬ್ಲಮ್ ಕಾಣಿಸ್ಕೊತಾ ಇಲ್ಲ ಮೇಡಮ್. ಈಗ ಪ್ರಧಾನಿ ಮೋದಿ ಅವರೊಂದು ಹೇಳಿಕೆ ಏನ್ ಕೊಟ್ರಲ್ಲ, ಅಂದ್ರೆ ಪೂಲ್ ವ್ಯವಸ್ಥೆ ಬಳಸ್ಕೊಳ್ಳಿ, ಬಸ್ ವ್ಯವಸ್ಥೆ ಬಳಸ್ಕೊಳ್ಳಿ, ಮೆಟ್ರೋ ಬಳಸ್ಕೊಳ್ಳಿ ಅಂತ. ಅದಾದ ಮೇಲೆ ಏನಾದ್ರೂ ಡಿಮಾಂಡ್ ಅಲ್ಲಿ ಏನಾದ್ರೂ ಕಮ್ಮಿ ಇದೆಯಾ? ಅಂದ್ರೆ ವ್ಯತ್ಯಾಸ ಏನಾದ್ರೂ ಕಾಣ್ತಾ ಇದೆಯಾ? ಇಲ್ಲ ಮೇಡಮ್, ಅಂತದೇನು ಕಾಣಿಸ್ತಾ ಇಲ್ಲ. ಎವ್ರಿಥಿಂಗ್ ಇಸ್ ಫೈನ್. ಓಕೆ, ಆಸ್ ಅ ಬಿಸ್ನೆಸ್ ಮ್ಯಾನ್ ಈಗಿನ ಪರಿಸ್ಥಿತಿನ ಹೆಂಗ್ ನೋಡ್ತೀರಿ ನೀವು? ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಈಗಾಗಲೇ ಎಲ್ಲಾ ಸಂಸ್ಥೆಗಳು ಕಳ್ಕೊಂಡಿದ್ದಾರೆ. ಬಂಕ್ ಮಾಲೀಕರಾಗಿ ನಿಮ್ಮ ಮೇಲೂ ಕೂಡ ಅದರ ಇಂಪ್ಯಾಕ್ಟ್ ಆಗಿರುತ್ತೆ. ಮೇಡಮ್ 100% ನಮ್ಮ ಮೇಲೆ ಬಹಳ ಇಂಪ್ಯಾಕ್ಟ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ದಿಸ್ ಇಸ್ ಎಸೆನ್ಷಿಯಲ್ ಕಮೋಡಿಟಿ. ನಾವು ಏನಿದ್ರೇನು ನಮ್ಮ ಮೇಲೆ ಇಂಪ್ಯಾಕ್ಟ್ ಬಿದ್ರೇನು ನಾವು ಜನಕ್ಕೋಸ್ಕರ ಏನು ನಮಗೆ ಕಂಪನಿಗಳು ಹೊರೈಕೆ ಮಾಡ್ತದೋ ನಾವಂತೂ ಸಪ್ಲೈ ಮಾಡ್ಲೇಬೇಕಾಗುತ್ತೆ ಮೇಡಮ್. ಹೌ ಯು ಸಿ ಸರ್, ಮುಂದಿನ ಇನ್ನೂ 1 ವರ್ಷ ಇದು ಹಿಂಗೆ ಮುಂದುವರಿಯುತ್ತೆ ಅಂತ ಮೂಡಿ ಹೇಳ್ತಾ ಇದೆ. ಜನಸಾಮಾನ್ಯನಿಗೆ ಏನಂದ್ರೆ ಏನಾಗುತ್ತೋ ಅನ್ನೋ ಟೆನ್ಷನ್. ಆಸ್ ಅ ಬಿಸ್ನೆಸ್ ಮ್ಯಾನ್ ಹೆಂಗ್ ನೋಡ್ತೀರಿ ಈ ವರದಿನ? ನಮಗೇನು ಕಷ್ಟ ಆಗುತ್ತಲ್ಲ ಮೇಡಮ್. ಈಗ ಮೋದಿ ಕರೆಯಿಂದ ನಮಗೇನು ಪೆಟ್ರೋಲ್ ಡೀಸೆಲ್ ಸಪ್ಲೈಸ್ ಏನನ್ನ ತೊಂದರೆ ಆಗಿದ್ರೆ ನಮಗೆ ಅದ್ರ ಮೇಲೆನೆ ಡಿಪೆಂಡ್ ಆಗಿ ಎಷ್ಟೋ ಜನ ನಮ್ ಡೀಲರ್ಗಳು ಲೈವ್ಲಿಹುಡ್ ನಡೀತಾ ಇರ್ತದ ಮೇಡಮ್. ಇನ್ ಕೇಸ್ ಅಂತದ್ ಏನಾಗಿದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗ್ಬೋದು ಮುಂದೆಗೆ.
ಬಟ್ ಇಲ್ಲಿವರೆಗೂ ಎಲ್ಲ ಸಾಫಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಮೇಡಮ್. ರೈಟ್, ಥ್ಯಾಂಕ್ ಯು ಬಾಲಾಜಿರಾವ್ ಅವರೇ. ಮುಂದಿನ ದಿನಗಳಲ್ಲೂ ಇಷ್ಟೇ ಹ್ಯಾಪಿಯಾಗಿ ನಡ್ಕೊಂಡು ಹೋಗ್ಲಿ ಅನ್ನೋದೇ ನಮ್ಮೆಲ್ಲರ ನಿರೀಕ್ಷೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.